ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ದಿ ಲರ್ನಿಂಗ್ ಲ್ಯಾಂಪ್. ಸೊ ನಾವೇನು ಮಾಡಿದ್ವಿ, ಹಳೆ ವಿಡಿಯೋದಲ್ಲಿ ಕ್ಲಾಸ್ 7th ಆಗಿರುವಂಥ ಚಾಪ್ಟರ್ ನಂಬರ್ 1 ದಿ ಮೇಜರ್ ಡೆವಲಪ್ಮೆಂಟ್ಸ್ ಆಫ್ ಇನ್ ದ ವರ್ಲ್ಡ್ ಅನ್ನೋ ಚಾಪ್ಟರ್ನ ಕ್ರಿಶ್ಚಿಯಾನಿಟಿ ಪಾರ್ಟ್ ಮಾತ್ರ ಸಾಲ್ವ್ ಮಾಡಿದ್ವಿ. ಸೊ ಕ್ರಿಶ್ಚಿಯಾನಿಟಿ ಯಾವ ರೀತಿ ಹುಟ್ಕೊಳ್ತು, ಯಾರ್ಯಾರಾದ್ರು ಫೌಂಡ್ರು, ಮತ್ತು ಅವ್ರ ಟೀಚಿಂಗ್ಸ್ ಏನು, ಆಯಿತಾ, ಇದೆಲ್ಲ ರೀತಿ ನೋಡಿದ್ವಿ. ಓಕೆ, ಇವತ್ತು ನಾವೇನು ಮಾಡ್ತಿದ್ದೀವಿ, ಕ್ಲಾಸ್ 7th ಆಗಿರುವಂಥ ಪಾರ್ಟ್ ಫಸ್ಟ್ ಅದೇ ಚಾಪ್ಟರ್ದು, ಅಂದರೆ ಮೇಜರ್ ಡೆವಲಪ್ಮೆಂಟ್ಸ್ ಇನ್ ದ ವರ್ಲ್ಡ್ ಅದೇ ಚಾಪ್ಟರ್ದು ಇಸ್ಲಾಮಿಕ್ ರಿಲಿಜನ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಇಸ್ಲಾಮಿಕ್ ರಿಲಿಜಿಯನ್. ನೀವೇನಾದರೂ ಹಳೆ ವಿಡಿಯೋನ ಮಿಸ್ ಮಾಡ್ಕೊಂಡಿದ್ರೆ, ಸೊ ನಾನೇನು ಮಾಡ್ತೀನಿ, ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹಳೆ ವಿಡಿಯೋ ಲಿಂಕ್ನ. ಸೊ ಬೇಕಾದರೆ ನೀವು ಅದನ್ನ ಕ್ಲಿಕ್ ಮಾಡಿ ಕೂಡ ಫಸ್ಟ್ ವಿಡಿಯೋ ನೋಡಿ, ಸೆಕೆಂಡ್ ವಿಡಿಯೋಗೆ ಮತ್ತೆ ಬರ್ಬೋದು. ಓಕೆನಾ? ಸೊ ಪ್ರತಿ ವಿಡಿಯೋ ಕೂಡ ಇಂಪಾರ್ಟೆಂಟ್ ಇರುತ್ತೆ, ಲೈನ್ ಟು ಲೈನ್ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಡಿಫಿಕಲ್ಟ್ ವರ್ಡ್ಸಿಂದು ಕನ್ನಡ ಮೀನಿಂಗ್ ಕೂಡ ಬರೆದಿರ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸೊ ಬನ್ನಿ ಲೆಸನ್ ಸ್ಟಾರ್ಟ್ ಮಾಡೋಣ. ಸೊ ಪ್ರೊಫೆಟ್ ಮೊಹಮ್ಮದ್ ವಾಸ್ ದ ಫೌಂಡರ್ ಆಫ್ ಇಸ್ಲಾಂ ರಿಲಿಜಿಯನ್. ಸೊ ನಾವಿವಾಗ ನೋಡಕ್ಕೆ ಕೊಡ್ತಿರೋದು ಇಸ್ಲಾಂ ರಿಲಿಜಿಯನ್. ಸೊ ಇಸ್ಲಾಂ ಅಂದರೆ ಕನ್ನಡದಲ್ಲಿ ಕೂಡ ನಾವು ಇಸ್ಲಾಂ ಅಂತಲೇ ಕರಿತೀವಿ. ಇಸ್ಲಾಂ ರಿಲಿಜಿಯನ್, ರಿಲಿಜಿಯನ್ ಅಂದರೆ ಧರ್ಮ ಅಂತ ಕರಿತೀವಿ ಕನ್ನಡದಲ್ಲಿ. ರಿಲಿಜನ್ ಅಂದರೆ ಧರ್ಮ. ಓಕೆ, ಪ್ರಾಫೆಟ್ ಮೊಹಮ್ಮದ್ ವಾಸ್ ದ ಫೌಂಡರ್ ಆಫ್ ಇಸ್ಲಾಂ ರಿಲಿಜನ್. ಸೊ ಇಸ್ಲಾಂ ಧರ್ಮವನ್ನು ಸ್ಥಾಪನೆ ಮಾಡಿದವರು ಯಾರಂದರೆ ಪ್ರಾಫೆಟ್ ಮೊಹಮ್ಮದ್. ಓಕೆ, ಆ್ಯಂಡ್ ಆಲ್ಸೋ ದ ಲಾಸ್ಟ್ ಪ್ರಾಫೆಟ್. ಸೊ ಇವರು ಕೊನೆಯ ಪ್ರಾಫಿಟ್ ಆಗಿದ್ದಾರೆ. ಅಂದರೆ ಪ್ರಾಫಿಟ್ ಅಂದರೆ ಏನು, ಪ್ರವಾದಿ ಅಂತ ಕರಿತೀವಿ ನಾವು. ಸೊ ಪ್ರಾಫಿಟ್ ಅಂದರೆ ಪ್ರವಾದಿ. ಓಕೆ, ಹಿ ವಾಸ್ ಬಾರ್ನ್ ಆಟ್ ಮೆಕ್ಕಾ ಇನ್ ಅರೇಬಿಯಾ. ಸೊ ಈ ಮೆಕ್ಕಾ ಇದು ಪ್ಲೇಸ್, ಸಿಟಿ. ಓಕೆ, ಸಿಟಿ ಹೆಸರು ಮೆಕ್ಕಾ. ಸೊ ಯಾವ ದೇಶ ಅಂದರೆ ಅರೇಬಿಯಾ, ಸೌದಿ ಅರೇಬಿಯಾ ದೇಶದಲ್ಲಿ ಇವರು ಜನನ ಆಗ್ತಾರೆ. ಜನ್ಮಸ್ಥಳ ಅಂತಲೂ ಕರಿಬೋದು ಮೆಕ್ಕಾ. ಓಕೆ, ಪ್ರಾಫಿಟ್ ಈಸ್ ಒನ್ ಹೂ ಪ್ರೊಕ್ಲೇಮ್ಸ್ ಗಾಡ್ಸ್ ಮೆಸೇಜ್. ಸೊ ಪ್ರಾಫಿಟ್ನ ಅರ್ಥ ಏನು? ಸೊ ಯಾರು ದೇವರ ಸಂದೇಶವನ್ನು ಸಾರ್ತಾರೋ ಅವ್ರಿಗೆ ನಾವು ಪ್ರಾಫಿಟ್ ಅಂತ ಕರಿತೀವಿ. ಓಕೆ, ಇಸ್ಲಾಂ ಧರ್ಮದಲ್ಲಿ ಪ್ರಾಫಿಟ್ ಅಂದರೆ ಯಾರು ದೇವರ ಸಂದೇಶವನ್ನು ಸಾರ್ತಾರೋ ಅವ್ರಿಗೆ ನಾವು ಪ್ರಾಫಿಟ್ ಅಂತ ಕರಿತೀವಿ. ಬಿಫೋರ್ ದ ರೈಸ್ ಆಫ್ ಇಸ್ಲಾಂ. ಸೊ ಇಸ್ಲಾಂ ಧರ್ಮ ಹುಟ್ಟಿಕೊಳ್ಳೋ ಮುಂಚೆ ದೇರ್ ವೆರ್ ಸೆವರಲ್ ಟ್ರೈಬಲ್ ಗ್ರೂಪ್ಸ್. ಸೊ ಈ ಟ್ರೈಬಲ್ ಗ್ರೂಪ್ಸ್ ಅಂದರೆ ಏನು? ಸೊ ಟ್ರೈಬಲ್ ಗ್ರೂಪ್ಸ್ ಇನ್ ಅರೇಬಿಯಾ. ಸೊ ಈ ಟ್ರೈಬಲ್ ಗ್ರೂಪ್ಸ್ ಅಂದರೆ ಬುಡಕಟ್ಟು ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಓಕೆ, ಬುಡಕಟ್ಟು ಅಥವಾ ಇದಕ್ಕೆ ಇನ್ನೊಂದು ಅರ್ಥ ಬರುತ್ತೆ, ಪಂಗಡ ಅಂತ ಬರುತ್ತೆ. ಓಕೆ, ಪಂಗಡ. ಈ ಇಸ್ಲಾಂ ಧರ್ಮ ಹುಟ್ಕೊಳ್ಳೋಕ್ಕಿಂತ ಮುಂಚೆ ಸಣ್ಣ ಪುಟ್ಟ ಪಂಗಡಗಳಿದ್ವು, ಬುಡಕಟ್ಟು ಜನಾಂಗದವರಿದ್ದರು. ಎಲ್ಲಿ? ಅರೇಬಿಯಾ ದೇಶದಲ್ಲಿ. ಓಕೆ, ಫಾರ್ ಸೆಂಚುರೀಸ್ ದೀಸ್ ಗ್ರೂಪ್ಸ್ ರಿಮೇನ್ಡ್ ಡಿಸ್ಯುನೈಟೆಡ್. ಸೊ ಭಾಳಷ್ಟು ಶತಮಾನಗಳ ಕಾಲ, ಸೆಂಚುರೀಸ್ ಅಂದರೆ 100 ವರ್ಷ ಸೇರಿ 1 ಸೆಂಚುರಿ ಆಗುತ್ತೆ. ಓಕೆ, ಭಾಳಷ್ಟು ಶತಮಾನಗಳ ಕಾಲ ಈ ಪಂಗಡಗಳು, ಈ ಗುಂಪುಗಳು, ಈ ಬುಡಕಟ್ಟು ಜನಾಂಗದವರು ಡಿಸ್ಯುನೈಟೆಡ್, ಇವರಲ್ಲಿ ಒಗ್ಗಟ್ಟಿನಿಂದ ಇರುವುದೇ ಇಲ್ಲ. ಓಕೆ, ಒಗ್ಗಟ್ಟಿರಲ್ಲ ಇವ್ರ ಹತ್ರ. ಓಕೆ, ಕಾಬಾ ಆಟ್ ಮೆಕ್ಕಾ ವಾಸ್ ಅ ವೆಲ್ ನೋನ್ ಪಿಲಿಗ್ರಿಮೇಜ್. ಸೊ ಪಿಲಿಗ್ರಿಮೇಜ್ ಅಂದರೆ ಯಾತ್ರಾ ಸ್ಥಳ ಅಥವಾ ತೀರ್ಥಯಾತ್ರೆ ಅಂತ ಕರಿತೀವಲ್ಲ ನಾವು ಕನ್ನಡದಲ್ಲಿ. ಸೊ ಅದಕ್ಕೆ ನಾವು ಪಿಲಿಗ್ರಿಮೇಜ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಓಕೆ, ಮೆಕ್ಕಾ, ಕಾಬಾ ಆಟ್ ಮೆಕ್ಕಾ. ಕಾಬಾ ಎಲ್ಲಿದೆ? ಮೆಕ್ಕಾ ಅನ್ನೋ ಪ್ಲೇಸಲ್ಲಿದೆ. ಕಾಬಾ ಮೆಕ್ಕಾ ಅನ್ನೋ ಪ್ಲೇಸ್ ಇದೆ. ಮೆಕ್ಕಾ ಎಲ್ಲಿದೆ? ಅರೇಬಿಯಾದಲ್ಲಿದೆ. ಅರೇಬಿಯಾ, ಸೌದಿ ಅರೇಬಿಯಾ ಅಂತ ಕರಿತೀವಿ, ಅದರಲ್ಲಿದೆ. ಓಕೆ, ಈ ಕಾಬಾ ಅನ್ನೋದೇನು ಪವಿತ್ರ ಯಾತ್ರಾ ಸ್ಥಳವಾಗಿತ್ತು, ತೀರ್ಥಯಾತ್ರೆ ಆಗಿತ್ತು. ಓಕೆ, ವೇರ್ ದೇ ಪ್ರಾಕ್ಟಿಸ್ಡ್ ಐಡಲ್ ವರ್ಷಿಪ್. ಸೊ ಇಲ್ಲೂ ಕೂಡ ಏನಾಗ್ತಿತ್ತು, ಮೂರ್ತಿ ಪೂಜೆ ಚಾಲ್ತಿಯಲ್ಲಿತ್ತು. ಓಕೆ, ಇದಾಗಿತ್ತು 2 ಇಸ್ಲಾಮಿ ಧರ್ಮದ ಇಂಟ್ರೊಡಕ್ಷನ್. ಇವಾಗ ಲೈಫ್ ಆಫ್ ಪ್ರಾಫೆಟ್ ಮೊಹಮ್ಮದ್ ರವರ ಕಥೆನ ನೋಡೋಣ. ಓಕೆ, ಸೊ ಅವರ ಜೀವನ ಹೇಗಿತ್ತು? ಮೊಹಮ್ಮದ್ಸ್ ಫಾದರ್ ವಾಸ್ ಅಬ್ದುಲ್ಲಾ ಆ್ಯಂಡ್ ಮದರ್ ಅಮೀನಾ. ಸೊ ಇವರ ತಂದೆ ಹೆಸರು ಏನಂದರೆ, ತಂದೆಯ ಹೆಸರು ಅಬ್ದುಲ್ಲಾ, ಇವರ ತಾಯಿ ಹೆಸರು ಅಮೀನಾ. ಹೀಸ್ ಫಾದರ್ ಡೈಡ್ ಬಿಫೋರ್ ಹೀಸ್ ಬರ್ತ್. ಸೊ ಏನಾಗಿರುತ್ತಂದರೆ, ಇವರು ಹುಟ್ಟಿಕೊಳ್ಳೋಕ್ಕಿಂತ ಮುಂಚೆ ಇವರ ತಂದೆ ತೀರೋಗ್ತಾರೆ, ಅಂದರೆ ನಿಧನರಾಗ್ತಾರೆ. ಇನ್ ಅರ್ಲಿ ಸ್ಟೇಜ್ ಆಫ್ ಹೀಸ್ ಲೈಫ್ ಹಿ ಹೆಲ್ಪ್ಡ್ ಹೀಸ್ ಅಂಕಲ್ ಇನ್ ಹೀಸ್ ಬಿಸ್ನೆಸ್. ಸೊ ಇವರೇನು ಮಾಡ್ತಾರೆ, ಇವರು ಸಣ್ಣವರಿದ್ದಾಗಲೇ ಏನು ಮಾಡ್ತಾರೆ,
ಇವರ ಅಂಕಲ್, ಅಂಕಲ್ ಅಂದ್ರೆ ಚಿಕ್ಕಪ್ಪ, ಚಿಕ್ಕಪ್ಪ ಅಂತ ಕರಿತೀವಲ್ಲ ಕನ್ನಡದಲ್ಲಿ ನಾವು, ಅಂಕಲ್ ಅಂದ್ರೆ ಚಿಕ್ಕಪ್ಪ, ಅವರ ಬಿಸ್ನೆಸ್ ಅಂದ್ರೆ ವ್ಯಾಪಾರದಲ್ಲಿ ಸಹಾಯ ಮಾಡ್ತಾರೆ. ಲೇಟರ್ ಅ ರಿಚ್ ವಿಡೋ ನೇಮ್ಡ್ ಖದೀಜಾ ಹೈರ್ಡ್ ಹಿಮ್ ಅಂಡ್ ಹರ್ ಬಿಸ್ನೆಸ್ ಆಸ್ ಹರ್ ಬಿಸ್ನೆಸ್ ರೆಪ್ರೆಸೆಂಟೇಟಿವ್. ಏನಾಗುತ್ತೆ, ಕೆಲವು ವರ್ಷಗಳ ನಂತರ ಅ ರಿಚ್ ವಿಡೋ, ರಿಚ್ ಅಂದ್ರೆ ಶ್ರೀಮಂತ, ವಿಡೋ ಅಂದ್ರೆ ವಿಧವೆ, ವಿಧವೆ. ಓಕೆ, ಈ ವಿಧವೆ ಮಹಿಳೆ ಬಂದು, ಅವಳ ಹೆಸರೇನಂದ್ರೆ ಖದೀಜಾ. ಖದೀಜಾ ಅನ್ನೋ ಮಹಿಳೆ ಬಂದು ಏನ್ ಮಾಡ್ತಾಳೆ, ಈ ಮೊಹಮ್ಮದ್ ಪ್ರಾಫಿಟ್ ಮೊಹಮ್ಮದ್ ರವರನ್ನ ಏನ್ ಮಾಡ್ತಾರೆ, ವ್ಯಾಪಾರದ ಪ್ರತಿನಿಧಿಯನ್ನಾಗಿ ಆಯ್ಕೆ ಮಾಡ್ಕೊಳ್ತಾಳೆ. ಓಕೆ, ಇಂಪ್ರೆಸ್ಡ್ ಬೈ ಹಿಸ್ ಸಿಂಪ್ಲಿಸಿಟಿ ಅಂಡ್ ಹಾನೆಸ್ಟಿ ಶಿ ಮ್ಯಾರಿಡ್ ಹಿಮ್. ಏನಾಗುತ್ತೆ, ಮೊಹಮ್ಮದ್ ರವರ ಸಿಂಪ್ಲಿಸಿಟಿ, ಸರಳತೆ ಅಂಡ್ ಹಾನೆಸ್ಟಿ, ನಿಯತ್ತು, ಇವೆರಡನ್ನು ನೋಡಿ, ಮೊಹಮ್ಮದ್ರಲ್ಲಿರುವ ಕೆಲಸದಲ್ಲಿನ ಸರಳತೆ ಮತ್ತು ನಿಯತ್ತನ್ನು ನೋಡಿ ಆ ಖದೀಜಾ ಅನ್ನೋ ವಿಧವೆ ಹೆಂಗಸು ಏನ್ ಮಾಡ್ತಾಳೆ, ವಿಧವೆ ಮಹಿಳೆ ಏನ್ ಮಾಡ್ತಾಳೆ, ಪ್ರಾಫಿಟ್ ಮೊಹಮ್ಮದ್ ರವರನ್ನ ಮದುವೆ ಆಗ್ತಾಳೆ. ಓಕೆ, ನಂತರ ಏನಾಗುತ್ತೆ ನೋಡಿ, ಅಟ್ ದ ಏಜ್ ಆಫ್ 40, ಯಾವಾಗ ಮೊಹಮ್ಮದ್ ರವರಿಗೆ 40 ವಯಸ್ಸಾಗ್ತಾವೋ, ಹಿ ರಿಸೀವ್ಡ್ ಪ್ರಾಫಿಟ್ಹುಡ್ ಅಂಡ್ ವಾಸ್ ಎಂಗೇಜ್ಡ್ ಇನ್ ಪ್ರೇಯರ್ ಅಂಡ್ ಮೆಡಿಟೇಷನ್ ಇನ್ ದ ಕೇವ್ ಆಫ್ ಹಿರಾ. ಸೊ ಈ ಹಿರಾ ಅಂದ್ರೆ ಒಂದು ಗುಹೆ ಹೆಸರು. ಸೊ ಈ ಗುಹೆಯಲ್ಲಿ ಏನ್ ಮಾಡ್ತಾರೆ, ಪ್ರಾಫಿಟ್ ಮೊಹಮ್ಮದ್ ರವರು, ಪ್ರವಾದಿ ಮೊಹಮ್ಮದ್ ರವರು ಏನ್ ಮಾಡ್ತಾರೆ, ಮೆಡಿಟೇಷನ್ ಮಾಡಿ ಪ್ರೇಯರ್ನ ಮಾಡ್ತಾರೆ, ದೇವರ ಆರಾಧನೆ ಮಾಡ್ತಾರೆ. ಸೊ ದೇವರ ಆರಾಧನೆ ಮಾಡಿ ಇವ್ರಿಗೆ ಏನ್ ನಾಲೆಜ್ ಸಿಕ್ಕಿರುತ್ತೋ ಅದನ್ನ ಇವ್ರು ಏನ್ ಮಾಡ್ತಾರೆ, ಕುರಾನ್ ಅನ್ನೋ ಬುಕ್ಕಲ್ಲಿ ಹೇಳ್ತಾರೆ. ಓಕೆ, ಈ ಕುರಾನ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಇದೆ ಅಂದ್ರೆ ಅರೇಬಿಕ್ ಲ್ಯಾಂಗ್ವೇಜ್ ಅಲ್ಲಿ ಇದೆ. ಓಕೆ, ದ ಬುಕ್ ಕಂಟೈನಿಂಗ್ ದೀಸ್ ಮೆಸೇಜ್ ಈಸ್ ಕುರಾನ್ ವಿಚ್ ಈಸ್ ಇನ್ ಅರೇಬಿಕ್ ಲ್ಯಾಂಗ್ವೇಜ್. ಸೊ ಅರೇಬಿಕ್ ಲ್ಯಾಂಗ್ವೇಜ್ ಅಲ್ಲಿ ಇದೆ. ಸೊ ನೆಕ್ಸ್ಟ್ ಪೇಜ್. ಓಕೆ, ಇವಾಗ ಇಸ್ಲಾಂ ಅಂದ್ರೆ ಏನು, ಮುಸ್ಲಿಂ ಅಂದ್ರೆ ಏನು, ಓಕೆ, ಕನ್ನಡದಲ್ಲಿ ಅರ್ಥ ಬೇಕಲ್ವಾ, ಇಸ್ಲಾಂ ಅಂದ್ರೆ ಏನು. ಓಕೆ, ಇಸ್ಲಾಂ ಅಂದ್ರೆ ಪೀಸ್. ಇಸ್ಲಾಂ ಅಂದ್ರೆ ಪೀಸ್ ಅಂದ್ರೆ ಶಾಂತಿ, ಇಸ್ಲಾಂ ಅಂದ್ರೆ ಶಾಂತಿ ಅಂತ ಹೇಳ್ತಿದ್ದಾರೆ. ಸೊ ಸಬ್ಮಿಷನ್ ಅಂದ್ರೆ ಶರಣಾಗತಿ. ಸೊ ಇಸ್ಲಾಂ ಅಂದ್ರೆ ಏನು, ಶಾಂತಿ ಅಥವಾ ಶರಣಾಗತಿ ಅಂತ ಅರ್ಥ. ಹಾಗಂದ್ರೆ ಮುಸ್ಲಿಂ ಅಂದ್ರೆ ಏನು, ಮುಸ್ಲಿಂ ಅಂದ್ರೆ ಒನ್ ಹೂ ಸರೆಂಡರ್ಸ್ ಟು ಗಾಡ್. ಸೊ ಯಾರು ದೇವರಿಗೆ ಶರಣಾಗಿರ್ತಾರೋ ಅವ್ರಿಗೆ ನಾವು ಮುಸ್ಲಿಂ ಅಂತ ಕರಿತೀವಿ. ಓಕೆ, ಇನ್ ಡ್ಯೂ ಟೈಮ್ ಫಾಲೋವರ್ಸ್ ಆಫ್ ಪ್ರಾಫಿಟ್ ಇನ್ಕ್ರೀಸ್ಡ್. ಓಕೆ, ಕೆಲವು ಸಮಯದ ನಂತರ ಏನಾಗುತ್ತೆ, ಅನುಯಾಯಿಗಳು, ಫಾಲೋವರ್ಸ್ ಅಂದ್ರೆ ಅನುಯಾಯಿಗಳು ಅಂತ ಕರಿತೀವಿ ನಾವು. ಸೊ ಪ್ರಾಫಿಟ್ ಮೊಹಮ್ಮದರ ಅನುಯಾಯಿಗಳು ಹೆಚ್ಚಾಗ್ತಾ ಹೋಗ್ತಾರೆ. ಸೊ ಪ್ರಾಫಿಟ್ ಮೊಹಮ್ಮದ್ ಕ್ರಿಟಿಸೈಸ್ಡ್ ದಿ ದೆನ್ ಎಕ್ಸಿಸ್ಟಿಂಗ್ ಪ್ರಾಕ್ಟೀಸಸ್ ಅಂಡ್ ಬಿಲೀಫ್. ದಿಸ್ ಗೇವ್ ರೈಸ್ ಟು ಲಾರ್ಜ್ ನಂಬರ್ ಆಫ್ ಅಪೋನೆಂಟ್ಸ್. ಸೊ ಪ್ರಾಫಿಟ್ ಮೊಹಮ್ಮದ್ ರವರು ಏನ್ ಮಾಡ್ತಾರಂದ್ರೆ, ಆಗಿನ ಕಾಲದ ತತ್ವಗಳನ್ನ ನಿರಾಕರಿಸ್ತಾರೆ ಅಥವಾ ಟೀಕಿಸ್ತಾರೆ ಅಥವಾ ಹಂಗಿಸ್ತಾರೆ. ಸೊ ಆಗಿನ ಕಾಲದ ತತ್ವಗಳನ್ನ ಟೀಕಿಸಲು ಪ್ರಾರಂಭಿಸ್ತಾರೆ. ಸೊ ಇವರು ಆಗಿನ ಕಾಲದ ತತ್ವಗಳನ್ನ ಟೀಕಿಸುವುದರಿಂದ ಬಹಳಷ್ಟು ಜನ ಇವರನ್ನ ವಿರೋಧ ಕೂಡ ಮಾಡ್ತಾರೆ. ಹೆನ್ಸ್ ಹಿ ಹ್ಯಾಡ್ ಟು ಫ್ರೈಟ್ ಫ್ರಮ್ ಮೆಕ್ಕಾ ಅಂಡ್ ಟು ಮದೀನಾ. ಸೊ ಇವರ ಟೀಕೆಗೆ ಒಳಗಾಗಿ ಇವರನ್ನ ವಿರೋಧಿಸಿದ್ದರಿಂದ ಇವರು ಊರನ್ನ ಬಿಡ್ತಾರೆ. ಸೊ ಇವರು ಯಾವ ಊರಿಂದ ಯಾವ ಊರಿಗೆ ಹೋಗ್ತಾರೆ ಅಂದ್ರೆ ಮೆಕ್ಕಾ ಊರನ್ನ ಬಿಡ್ತಾರೆ, ಮದೀನಾ ಕಡೆ ಪ್ರಯಾಣ ನಡೆಸ್ತಾರೆ. ಸೊ ಫ್ರೈಟ್ ಅಂದ್ರೆ ಹೆದರಿಕೆ. ಓಕೆ, ದ ಫ್ರೈಟ್ ಆಫ್ ಪ್ರಾಫಿಟ್ ಮೊಹಮ್ಮದ್ ಫ್ರಮ್ ಮೆಕ್ಕಾ ಟು ಮದೀನಾ ಮಾರ್ಕ್ಸ್ ದ ಕಮೆನ್ಸ್ಮೆಂಟ್ ಆಫ್ ಹಿಜ್ರಾ ಇರಾ ಇನ್ ಇಸ್ಲಾಮಿಕ್ ರಿಲಿಜನ್. ಸೊ ಇವರು ಯಾವಾಗ ಮೆಕ್ಕಾ ಟು ಮದೀನಾ ಹೋಗ್ತಾರೋ ಈ ಕಾಲವನ್ನ ಹಿಜ್ರಾ ಇರಾ ಅಂತ ಕರೀತಾರೆ. ಸೊ ಹಿಜ್ರಾ ಇರಾ ಸ್ಟಾರ್ಟ್ ಆಗುತ್ತೆ ಅವಾಗಿನಿಂದ. ಸೊ ಇವ್ರು ಯಾವಾಗ ಮೆಕ್ಕಾ ಟು ಮದೀನಾಗ ಹೋಗ್ತಾರೋ ಅವಾಗಿನಿಂದ ಹಿಜ್ರಾ ಇರಾ ಅಂದ್ರೆ ಶಕೆ ಅಂತ ಕರಿತೀವಿ ನಾವು. ಶಕೆ, ಕ್ರಿಸ್ತ ಶಕೆ, ಕಾಮನ್ ಇರಾ, ಬಿಫೋರ್ ಕಾಮನ್ ಇರಾ ಅಂತ ಬರುತ್ತಲ್ಲ. ಸೊ ನೀವು ಹಿಸ್ಟ್ರಿಯಲ್ಲಿ ಓದಿರ್ತೀರ. ಓಕೆ, ಇರಾ ಅಂದ್ರೆ ಶಕೆ, ಕನ್ನಡದಲ್ಲಿ ನಾವು ಏನಂತ ಕರಿತೀವಿ, ಶಕೆ ಅಂತ ಕರಿತೀವಿ. ಕ್ರಿಸ್ತ ಶಕ, ಕ್ರಿಸ್ತ ಪೂರ್ವ ಅಂತ ಕರಿತೀವಲ್ಲ, ಅದಕ್ಕೆ ನಾವು ಇರಾ. ಅದರಲ್ಲಿ ಇಸ್ಲಾಮಿಕ್ ರಿಲಿಜನ್ದಲ್ಲಿ ಏನಂತ ಕರೀತಾರೆ, ಹಿಜ್ರಾ ಅಂತ ಕರೀತಾರೆ. ಓಕೆ, ದ ಪೀಪಲ್ ಆಫ್ ಮದೀನಾ ವೆಲ್ಕಮ್ಡ್ ಮೊಹಮ್ಮದ್. ಸೊ ಯಾವಾಗ ಮೊಹಮ್ಮದ್ ರವರು ಮೆಕ್ಕಾದಿಂದ ಮದೀನಾಗ ಹೋಗ್ತಾರೋ
ಮದೀನಾದಲ್ಲಿರುವ ಜನರು ಮೊಹಮ್ಮದ್ರನ್ನ ಆಗಮಿಸ್ಕೊಳ್ತಾರೆ, ಬರ್ಮಾಡ್ಕೊಳ್ತಾರೆ. ಲೇಟರ್ ಆನ್ ಹಿ ಆಲ್ಸೋ ಒನ್ ದ ಹಾರ್ಟ್ಸ್ ಆಫ್ ದ ಪೀಪಲ್ ಆಫ್ ಮೆಕ್ಕಾ. ಸೊ ನಂತರ ದಿನಗಳಲ್ಲಿ ಏನಾಗುತ್ತೆ, ಇವರು ಮೆಕ್ಕಾದಲ್ಲಿ ವಿರೋಧಿಸ್ಕೊಂಡು ಮದೀನಾಗೆ ಬಂದಿರ್ತಾರೆ. ನಂತರ ದಿನಗಳೇನಾಗುತ್ತೆ, ಮೆಕ್ಕಾದಲ್ಲಿರೋ ಜನರ ಹೃದಯವನ್ನ ಕೂಡ ಇವರು ಗೆಲ್ತಾರೆ. ದ ಕಾಬಾ ಇನ್ ಮದೀನಾ ವಾಸ್ ಫ್ರೀಡ್ ಫ್ರಮ್ ಐಡಲ್ಸ್. ಸೊ ಇವ್ರು ಏನ್ ಮಾಡ್ತಾರೆ, ಕಾಬಾದಲ್ಲಿ ಮೂರ್ತಿ ಪೂಜನೆ, ಮೂರ್ತಿ ಆರಾಧನೆ ಇರುತ್ತೆ. ಸೊ ಅದನ್ನ ಇವರು ಸಂಪೂರ್ಣವಾಗಿ ತೆಗೆದಾಕ್ತಾರೆ. ಸೂನ್ ದ ಪ್ರಿನ್ಸಿಪಲ್ಸ್ ಆಫ್ ಇಸ್ಲಾಂ ಸ್ಪ್ರೆಡ್ ಥ್ರೂಔಟ್ ಅರೇಬಿಯಾ. ಸೊ ಇವರೇನ್ ಮಾಡ್ತಾರೆ, ಇಸ್ಲಾಂ ಧರ್ಮದ ತತ್ವಗಳನ್ನ ಅರೇಬಿಯಾ ದೇಶದ ತುಂಬ ಹರಡಿಸ್ತಾರೆ. ಥ್ರೂಔಟ್ ದ ಅರೇಬಿಯಾ ದೇಶದ ತುಂಬ ಹರಡಿಸ್ತಾರೆ. ಸೊ ಸ್ಟೂಡೆಂಟ್ಸ್, ನೀವು ನೋಡ್ತಿದ್ರಲ್ಲ, ಇದೇ ಕಾಬಾ. ಸೊ ಇದೆಲ್ಲಿದೆ, ಮೆಕ್ಕಾ ಅನ್ನೋ ಪ್ಲೇಸ್ ಅಲ್ಲಿದೆ. ಓಕೆ, ಇದು ಇಸ್ಲಾಂ ಧರ್ಮದ ಪವಿತ್ರ ಸ್ಥಳವಾಗಿದೆ. ಓಕೆ, ಸೊ ನೆಕ್ಸ್ಟ್ ಪೇಜಿಗೆ ಬಂದರೆ ನಮಗೆ ಟೀಚಿಂಗ್ಸ್ ಆಫ್ ಇಸ್ಲಾಂ. ಸೊ ಇಸ್ಲಾಂ ಧರ್ಮದ ಬೋಧನೆಗಳು ಯಾವುವು ನೋಡೋಣ. ಸೊ ಇವರ ಬೋಧನೆಗಳಲ್ಲಿ ಏನು ಹೇಳುತ್ತಂದ್ರೆ, ಒನ್ ಗಾಡ್, ದೇವರು ಒಬ್ಬನಿದ್ದಾನೆ. ಮೊನೋಥೈಸಮ್ ಈಸ್ ದ ಫಂಡಮೆಂಟಲ್ ಫಿಲಾಸಫಿ ಆಫ್ ಇಸ್ಲಾಂ. ಸೊ ಇವ್ರು ಏನು ಹೇಳ್ತಾರೆ, ಏಕದೇವರಾಧನೆ ಈಸ್ ದ ಫಂಡಮೆಂಟಲ್ ಫಿಲಾಸಫಿ ಆಫ್ ಸೊ ಇಸ್ಲಾಂ ಧರ್ಮದ ಮೂಲ ತತ್ವ ಫಿಲಾಸಫಿ. ಸೊ ಮೂಲ ತತ್ವ ಯಾವುದು ಅಂದರೆ ಏಕದೇವರಾಧನೆ, ಅಂದರೆ ಒಬ್ಬರೇ ದೇವರನ್ನ ಪೂಜಿಸೋದು. ಓಕೆ, ಪ್ರಾಫಿಟ್ ಮೊಹಮ್ಮದ್ ಈಸ್ ದ ಪ್ರಾಫಿಟ್ ಆರ್ ಮೆಸೆಂಜರ್ ಆಫ್ ಗಾಡ್. ಪ್ರಾಫಿಟ್ ಮೊಹಮ್ಮದ್ ರವರು ಏನು, ದೇವರ ಸಂದೇಶ ಸಾರುವರು. ಓಕೆ, ಅಕಾರ್ಡಿಂಗ್ ಟು ಇಸ್ಲಾಂ ಫೇತ್ ಗಾಡ್ ಈಸ್ ಇಂಪರ್ಸನಲ್. ಸೊ ಇಸ್ಲಾಂ ಧರ್ಮದವರು ಏನು ನಂಬ್ತಾರೆ ಅಂದರೆ, ಗಾಡ್ ಈಸ್ ಇಂಪರ್ಸನಲ್. ಸೊ ಇಂಪರ್ಸನಲ್ ಅಂದರೆ ನಿರಾಕಾರ. ಸೊ ಇಂಪರ್ಸನಲ್ ಅಂದರೆ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ, ನಿರಾಕಾರ. ದೇವರು ನಿರಾಕಾರ ಇದ್ದಾರಂತ ಹೇಳ್ತಾರೆ. ಸೊ ಎವ್ರಿ ಮುಸ್ಲಿಂ ಶುಡ್ ಬಿಕಮ್ ಅ ಸರ್ವೆಂಟ್ ಆಫ್ ಗಾಡ್ ಆ್ಯಂಡ್ ಬಿ ಹಾನೆಸ್ಟ್. ಸೊ ಪ್ರತಿಯೊಬ್ಬ ಮುಸ್ಲಿಂ ವ್ಯಕ್ತಿಯೂ ಕೂಡ ಏನು, ದೇವರಿಗೆ ಸೇವಕರಾಗಿರಬೇಕು. ಸೊ ದೇವರಿಗೆ ಸೇವಕರಾಗಿರಬೇಕು ಆ್ಯಂಡ್ ಬಿ ಹಾನೆಸ್ಟ್, ನಿಯತ್ತಿನಿಂದ ಇರಬೇಕಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಟಾಪಿಕ್ ಬರೋದು ರಿಲಿಜಿಯಸ್ ಪ್ರಾಕ್ಟೀಸಸ್ ಆಫ್ ಇಸ್ಲಾಂ. ಇದ್ರ ಕನ್ನಡ ಅರ್ಥ ಏನಂದ್ರೆ, ಇಸ್ಲಾಂ ಧರ್ಮದ ಆಚರಣೆಗಳು ಯಾವ್ಯಾವು. ಸೊ ಫಸ್ಟ್ ಒನ್ ಯಾವುದಂದ್ರೆ ಕಲಿಮಾ, ನಮಾಜ್, ರೋಜಾ, ಜಕಾತ್ ಅಂಡ್ ಹಜ್. ಸೊ ಕಲಿಮಾ ಅಂದ್ರೆ ಏನು, ಬಿಲೀಫ್ ಓನ್ಲಿ ಇನ್ ಅಲ್ಲಾ. ಸೊ ಅಲ್ಲಾ ಒಬ್ಬನರಲ್ಲಿ ಮಾತ್ರ ನಂಬಿಕೆಯನ್ನ ಇಡಿ. ಮೊಹಮ್ಮದ್ ಈಸ್ ಹೀಸ್ ಪ್ರಾಫೆಟ್. ಸೊ ಮೊಹಮ್ಮದ್ ರೊಬ್ಬರೇ ದೇವರ ಸಂದೇಶಗಾರ ಅಂತ ಹೇಳ್ತಾರೆ. ಸೊ ನಮಾಜ್ನ ಅರ್ಥ ಏನು, ಪ್ರೇಯರ್ ಫಾರ್ ಅಲ್ಲಾ ಫಾರ್ 5 times ಅ ಡೇ. ಸೊ ಒಂದು ದಿನಕ್ಕೆ 5 ಸಲ ಅಲ್ಲಾನನ್ನ ಪೂಜಿಸಿ ಅಂತ ಹೇಳ್ತಾರೆ. ಅದರ ಅರ್ಥ ಅಂದ್ರೆ ನಮಾಜ್. ಅವರು ಅದಕ್ಕೆ ನಮಾಜ್ ಅಂತ ಕರೀತಾರೆ. ನೆಕ್ಸ್ಟ್ ಮೂರನೇದು ರೋಜಾ, ಫಾಸ್ಟಿಂಗ್ ಇನ್ ದ ಮಂತ್ ಆಫ್ ರಂಜಾನ್. ಸೊ ರಂಜಾನ್ ತಿಂಗಳಲ್ಲಿ ಏನ್ ಮಾಡ್ತಾರೆ, ಇವರು ಫಾಸ್ಟಿಂಗ್ ಮಾಡ್ತಾರೆ. ಫಾಸ್ಟಿಂಗ್ ಅಂದ್ರೆ ಉಪವಾಸ ಮಾಡ್ತಾರೆ, ಅದಕ್ಕೆ ಇವರು ರೋಜಾ ಅಂತ ಕರೀತಾರೆ. ನೆಕ್ಸ್ಟ್ ಜಕಾತ್, ಡೆಫಿನಿಟ್ ಸಮ್ ಆಫ್ ದ ಇನ್ಕಮ್ ಶುಡ್ ಬಿ ಡೊನೇಟೆಡ್ ಟು ದ ಪುವರ್. ಸೊ ಬಡವರಿಗೆ ಏನ್ ಮಾಡಬೇಕು, ತಾವು ಗಳಿಸಿದ ಒಂದು ಭಾಗವನ್ನ, ಸ್ವಲ್ಪ ಹಣವನ್ನ ಏನ್ ಮಾಡಬೇಕು, ಬಡವರಿಗೆ ದಾನ ಕೊಡಬೇಕು. ಅದಕ್ಕೆ ಅವರು ಜಕಾತ್ ಅಂತ ಕರೀತಾರೆ. ನೆಕ್ಸ್ಟ್ ಹಜ್, ಪಿಲಿಗ್ರಿಮೇಜ್ ಟು ಮೆಕ್ಕಾ ಒನ್ಸ್ ಇನ್ ಲೈಫ್ ಟೈಮ್. ಸೊ ಜೀವನದಲ್ಲಿ ಒಂದ್ಸಲಿನಾದ್ರೂ ಮೆಕ್ಕಾಗೆ ಹೋಗಿ ಬರಬೇಕು, ಅಂದ್ರೆ ಯಾತ್ರಾ ಸ್ಥಳ ಮೆಕ್ಕಾ ಕಡೆ ಹೋಗಿ ಬರಬೇಕು. ಇವು ಇಸ್ಲಾಂ ಧರ್ಮದ ಆಚರಣೆಗಳು. ಓಕೆ, ನೆಕ್ಸ್ಟ್ ಬರೋದು ಟಾಪಿಕ್ ಇಸ್ಲಾಂ ಎಂಪೈರ್. ಸೊ ಇಸ್ಲಾಂ ಎಂಪೈರ್, ಇಸ್ಲಾಮರ ಸಾಮ್ರಾಜ್ಯ. ದ ಸಕ್ಸೆಸರ್ ಆಫ್ ಮೊಹಮ್ಮದ್ ಆರ್ ಕಾಲ್ಡ್ ಖಲೀಫ್ಸ್. ಸೊ ಇಲ್ಲಿ ಸಕ್ಸೆಸರ್ ಅಂದ್ರೆ ಉತ್ತರಾಧಿಕಾರಿಗಳು. ಸೊ ಸಕ್ಸೆಸರ್ ಅಂದ್ರೆ ಉತ್ತರಾಧಿಕಾರಿಗಳು ಅಂದ್ರೆ ನೀವು ನಿಮ್ಮ ತಂದೆಗೆ ಸಕ್ಸೆಸರ್ ಆಗಿರ್ತೀರಾ, ಅಂದ್ರೆ ನಿಮ್ಮ ತಂದೆ ನಂತರ ನೀವೇ, ಇದಕ್ಕೆ ನಾವು ಉತ್ತರಾಧಿಕಾರಿಗಳು. ಅಂದ್ರೆ ರಾಜನ ನಂತರ ರಾಜನ ಮಕ್ಕಳು, ಆ ರೀತಿ ಸಕ್ಸೆಸರ್ ಅಂತ ಕರೀತಾರೆ. ಆಫ್ ಮೊಹಮ್ಮದ್ ಆರ್ ಕಾಲ್ಡ್ ಖಲೀಫ್ಸ್. ಸೊ ಪ್ರಾಫಿಟ್ ಮೊಹಮ್ಮದ್ ರವರ ನಂತರ ಯಾರ್ಯಾರು ಬಂದ್ರೋ ಅವ್ರಿಗೆ ನಾವು ಖಲೀಫ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಕೂಡ ಖಲೀಫ್ಸ್ ಅಂತಾನೆ ಕರಿತೀವಿ. ಓವರ್ ದ ಟೈಮ್ ದ ಖಲೀಫ್ಸ್ ವ್ಯಾಗ್ಡ್ ವಾರ್ಸ್ ಅಂಡ್ ಒನ್ ವಿಕ್ಟ್ರೀಸ್ ಟು ಬಿಲ್ಡ್ ಅ ವಾಸ್ಟ್ ಇಸ್ಲಾಮಿಕ್ ಎಂಪೈರ್. ಸೊ ಕೆಲವು ಸಮಯಗಳ ನಂತರ, ಅಂದ್ರೆ ಕೆಲವು ವರ್ಷಗಳ ನಂತರ ಏನ್ ಮಾಡ್ತಾರೆ, ಖಲೀಫ್ಸ್ ಅವರು
ಯುದ್ಧನ ಪ್ರಾರಂಭ ಮಾಡ್ತಾರೆ. ಸೊ ಯುದ್ಧ ಏನಕ್ಕೆ ಪ್ರಾರಂಭ ಮಾಡ್ತಾರೆ? ಟು ಬಿಲ್ಡ್ ಅ ವಾಸ್ಟ್ ಇಸ್ಲಾಮಿಕ್ ಎಂಪೈರ್. ಸೊ ಅತಿ ದೊಡ್ಡ ಇಸ್ಲಾಮಿಕ್ ಸಾಮ್ರಾಜ್ಯವನ್ನು ಕಟ್ಟಲು ಇವರೇನ್ ಮಾಡ್ತಾರೆ? ಬಹಳಷ್ಟು ಯುದ್ಧಗಳನ್ನ ಮಾಡ್ತಾರೆ. ಓಕೆ, ಆಸ್ ದ ಎಂಪೈರ್ ಎಕ್ಸ್ಪ್ಯಾಂಡೆಡ್ ದ ನಂಬರ್ ಆಫ್ ಫಾಲೋವರ್ಸ್ ಆಫ್ ಇಸ್ಲಾಂ ಇನ್ಕ್ರೀಸ್ಡ್. ಸೊ ಯಾವ ರೀತಿ ಸಾಮ್ರಾಜ್ಯ ಬೆಳೀತಾ ಹೋಗುತ್ತೋ ಆ ರೀತಿ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಆಗೋರು ಜಾಸ್ತಿ ಜನ ಆಗ್ತಾರೆ. ಅಂದ್ರೆ ಆ ಧರ್ಮಕ್ಕೆ ನಡೆದುಕೊಳ್ಳುವವರು ಜಾಸ್ತಿ ಜನ ಆಗ್ತಾರೆ. ಅರಬ್ಸ್ ಆಲ್ಸೋ ಇನ್ವೇಟೆಡ್ ಇಂಡಿಯಾ. ಸೊ ಅರಬ್ ದೇಶದವರು ಭಾರತ ಕೂಡ ಆಕ್ರಮಣ ಮಾಡಿದರು. ದೇ ನಾಟ್ ಓನ್ಲಿ ಕಾನ್ಕರ್ಡ್ ದ ಪ್ರಾವಿನ್ಸ್ ಆಫ್ ಸಿಂಧ್ ಬಟ್ ಆಲ್ಸೋ ಸ್ಪ್ರೆಡ್ ದ ಇಸ್ಲಾಂ ರಿಲಿಜನ್ ದೇರ್. ಸೊ ಇವರು ಪ್ರಾವಿನ್ಸ್ ಅಂದ್ರೆ ಪ್ರಾಂತ್ಯ. ಸೊ ಇವರು ಸಿಂಧ್ ಪ್ರಾಂತ್ಯವನ್ನ ಆಕ್ರಮಣ ಅಷ್ಟೇ ಮಾಡದೇನೆ ತಮ್ಮ ಇಸ್ಲಾಂ ಧರ್ಮವನ್ನ ಭಾರತ ಕೂಡ ತಗೊಂಡು ಬಂದ್ರು. ಸೊ ತಗೊಂಡು ಬರೋದಷ್ಟೇ ಅಲ್ಲೇ ಇಲ್ಲಿ ಭಾರತದಲ್ಲೂ ಕೂಡ ತಮ್ಮ ಧರ್ಮವನ್ನ ಹರಡಿದರು. ಓಕೆ, ಸೊ ಈ ಪೇಜಲ್ಲಿ ಲೇಟರ್ ದ ಟರ್ಕ್ಸ್ ಬಿಕಮ್ ದ ಸಕ್ಸೆಸರ್ಸ್ ಆಫ್ ದ ಅರಬ್ ಎಂಪೈರ್. ಸೊ ಅರಬ್ ನಂತರ ಯಾರು ಅವರ ಉತ್ತರಾಧಿಕಾರಿಗಳಾದ್ರಂದ್ರೆ ಟರ್ಕಿಯರು. ಸೊ ದೇ ಎಂಟರ್ಡ್ ಇಂಡಿಯಾ ಥ್ರೂ ಅಫ್ಘಾನಿಸ್ತಾನ್. ಸೊ ಈ ಟರ್ಕ್ ದೇಶದವರು ಯಾವ ದೇಶದ ಮುಖಾಂತರ ಭಾರತಕ್ಕೆ ಬಂದ್ರಂದ್ರೆ ಅಫ್ಘಾನಿಸ್ತಾನ್ ದೇಶದ ಮುಖಾಂತರ ನಮ್ಮ ಭಾರತಕ್ಕೆ ಬಂದ್ರು. ಸೊ ಇವರು ಬಂದು ಏನ್ ಮಾಡಿದ್ರು ಅಂದ್ರೆ ದಂಡಯಾತ್ರೆ ಸ್ಟಾರ್ಟ್ ಮಾಡಿದ್ರು. ಸೊ ದಂಡಯಾತ್ರೆ ಸ್ಟಾರ್ಟ್ ಮಾಡಿದ್ರು ಎಲ್ಲಿ? ಭಾರತದಲ್ಲಿ. ಆಸ್ ಅ ರಿಸಲ್ಟ್ ಆಫ್ ದಿಸ್ ದ ರೂಲ್ ಆಫ್ ಡೆಲ್ಲಿ ಸಲ್ತನೇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ. ಸೊ ಇದರ ಪರಿಣಾಮವಾಗಿ ಡೆಲ್ಲಿ ಸಲ್ತನೇಟ್ ಭಾರತದಲ್ಲಿ ಹುಟ್ಕೊಳ್ತು. ಸೊ ಈ ಡೆಲ್ಲಿ ಸಲ್ತನೇಟ್ ಕೂಡ ಒಂದು ಸಾಮ್ರಾಜ್ಯನೇ. ಓಕೆ, ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ಸ್ ಆಫ್ ದ ಅರಬ್ಸ್. ಸೊ ಇದ್ರ ಕನ್ನಡ ಅರ್ಥ ಅಂದ್ರೆ ಏನು? ಅರಬರ ಕೊಡುಗೆಗಳು ಏನು? ಸೊ ಈ ಜಗತ್ತಿಗೆ ಅರಬರ ಕೊಡುಗೆಗಳು ಏನು? ಓಕೆ, ಅರಬ್ಸ್ indulged Greek, Roman and Indian science and knowledge and enriched their civilization. ಸೊ ಇಲ್ಲಿ indulged ಅಂದ್ರೆ ತೊಡಗಿಸಿಕೊಳ್ಳುವುದು. ಸೊ indulged ಅಂದ್ರೆ ತೊಡಗಿಸಿಕೊಳ್ಳುವುದು. ಓಕೆ, ಸಿವಿಲೈಸೇಷನ್ ಅಂದ್ರೆ ನಾಗರಿಕತೆ. ಓಕೆ, ಎನ್ರಿಚ್ಡ್ ಅಂದ್ರೆ ಶ್ರೀಮಂತಿಕೆಗೊಳಿಸುವುದು. ಎನ್ರಿಚ್ಡ್ ಅಂದ್ರೆ ಶ್ರೀಮಂತಿಕೆಗೊಳಿಸುವುದು. ಓಕೆ, ಸೊ ಇವರು ಅರಬ್ ದೇಶದವ್ರು ಏನ್ ಮಾಡ್ತಾರೆ? ಇಂಡಲ್ಜ್ಡ್ ಅಂದ್ರೆ ತೊಡಗಿಸ್ಕೊಳ್ತಾರೆ. ಏನ್ ತೊಡಗಿಸ್ಕೊಳ್ತಾರೆ? ಗ್ರೀಕ್, ರೋಮನ್ ಮತ್ತೆ ಇಂಡಿಯನ್ ಸೈನ್ಸ್ ಅಂಡ್ ನಾಲೆಜ್. ಸೊ ಭಾರತ, ರೋಮನ್ ಮತ್ತೆ ಗ್ರೀಕ್ ದೇಶದ ಸೈನ್ಸ್, ವಿಜ್ಞಾನ ಮತ್ತು ನಾಲೆಜ್, ಜ್ಞಾನವನ್ನ ತೊಡಗಿಸ್ಕೊಳ್ತಾರೆ. ಏನಕ್ಕೆ? ತಮ್ಮ ನಾಗರಿಕತೆಯನ್ನ ಶ್ರೀಮಂತಿಕೆಗೊಳಿಸಲು ಈ ಅರಬ್ಸ್ದವ್ರು ಏನ್ ಮಾಡ್ತಾರೆ? ಗ್ರೀಕ್, ರೋಮನ್ ಮತ್ತೆ ಇಂಡಿಯನ್ ವಿಜ್ಞಾನ ಮತ್ತು ಜ್ಞಾನವನ್ನ ತೊಡಗಿಸ್ಕೊಳ್ತಾರೆ. ದ ಸಿಟಿ ಆಫ್ ಬಾಗಾದ್ ವಾಸ್ ದೇರ್ ಫೇಮಸ್ ಸೆಂಟರ್ ಆಫ್ ಲರ್ನಿಂಗ್. ಸೊ ಇವರು ಮೇನ್ ವಿದ್ಯಾ ಕೇಂದ್ರ. ಸೊ ಇವರು ಮೇನ್ ವಿದ್ಯಾ ಕೇಂದ್ರ ಯಾವುದಂದ್ರೆ ಬಾಗ್ದಾದ್ ಅಂತ ಕರಿತೀವಿ. ಇದು ಸಿಟಿ ಹೆಸರು, ಸಿಟಿ ಇದು. ಓಕೆ, ಇದು ಮೇನ್ ವಿದ್ಯಾ ಕೇಂದ್ರ. ಓಕೆ, ದ ಅರಬ್ಸ್ ಮೇಡ್ ದೇರ್ ಓನ್ ಕಾಂಟ್ರಿಬ್ಯೂಷನ್ ಟು ದ ಫೀಲ್ಡ್ ಆಫ್ ಲಿಟ್ರೇಚರ್. ಸೊ ಇಲ್ಲಿ ಲಿಟ್ರೇಚರ್ ಅಂದ್ರೆ ಸಾಹಿತ್ಯ, ಫೀಲ್ಡ್ ಅಂದ್ರೆ ಕ್ಷೇತ್ರ. ಸೊ ಇವರು ಸಾಹಿತ್ಯ ಕ್ಷೇತ್ರ ಕೂಡ ತಮ್ಮ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಸೊ ಇವರು ಮತ್ಯ ಕ್ಷೇತ್ರಕ್ಕೆ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ದ ಅರಬ್ಸ್ ಮೇಡ್ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಟು ಆಲ್ಜಿಬ್ರಾ, ಕೆಮಿಸ್ಟ್ರಿ ಅಂಡ್ ಆಸ್ಟ್ರಾನಮಿ. ಸೊ ಇಲ್ಲಿ ಆಲ್ಜಿಬ್ರಾ ಅಂದ್ರೆ ಬೀಜಗಣಿತ. ಓಕೆ, ಕೆಮಿಸ್ಟ್ರಿ ಅಂದ್ರೆ ರಾಸಾಯನಶಾಸ್ತ್ರ, ಆಸ್ಟ್ರಾನಮಿ ಅಂದ್ರೆ ಖಗೋಳಶಾಸ್ತ್ರ. ಸೊ ಈ ಮೂರು ಕ್ಷೇತ್ರಗಳಿಗೆ ಅರಬ್ಸ್ದವರು ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ. ದೇ ಲರ್ನ್ಡ್ ದ ಯೂಸ್ ಆಫ್ ನಂಬರ್ ಇನ್ಕ್ಲೂಡಿಂಗ್ ಝೀರೋ. ಸೊ ಅವ್ರೇನ್ ಮಾಡ್ತಾರೆ? ಅವ್ರು ಕಲಿತಾರೆ. ಲರ್ನ್ ಅಂದ್ರೆ ಕಲಿಯುವುದು. ಸೊ ಏನ್ ಕಲಿತಾರೆ? ನಂಬರ್ಸ್ಗಳನ್ನ ಯಾವ ರೀತಿ ಯೂಸ್ ಮಾಡೋದು, ಇನ್ಕ್ಲೂಡಿಂಗ್ ಝೀರೋ ಫ್ರಮ್ ಇಂಡಿಯಾ. ಸೊ ಭಾರತದಿಂದ ಏನ್ ಕಲಿತಾರೆ? ಝೀರೋ ಯಾವ ರೀತಿ ಉಪಯೋಗಿಸ್ಕೊಳ್ಳೋದು. ಆಮೇಲೆ ಇವ್ರು ಏನ್ ಮಾಡ್ತಾರೆ? ಅಂಡ್ ಪಾಸ್ಡ್ ದೆಮ್. ಸೊ ಇವ್ರೇನ್ ಮಾಡ್ತಾರೆ? ಝೀರೋ ಭಾರತದಿಂದ ಕಲಿತು ವೆಸ್ಟರ್ನ್ ವರ್ಲ್ಡ್ಗೆ ಪಾಸ್ ಮಾಡ್ತಾರೆ. ವೆಸ್ಟರ್ನ್ ವರ್ಲ್ಡ್ ಅಂದ್ರೆ ಪಾಶ್ಚಾತ್ಯ ಕಂಟ್ರೀಸ್ಗಳಿಗೆ, ದೇಶಗಳಿಗೆ ಝೀರೋನ ಕಳಿಸ್ತಾರೆ. ದ ಅರಬ್ಸ್ ಕನ್ಸ್ಟ್ರಕ್ಟೆಡ್ ಇಂಪ್ರೆಸಿವ್ ಪ್ಯಾಲೇಸಸ್, ಮಾಸ್ಕ್ಯೂಸ್, ಲೈಬ್ರರೀಸ್ ಅಂಡ್ ಹಾಸ್ಪಿಟಲ್. ಸೊ ಇವ್ರು ಏನ್ ಮಾಡ್ತಾರೆ? ಕನ್ಸ್ಟ್ರಕ್ಟೆಡ್ ಅಂದ್ರೆ
ಕಟ್ಟುವುದು. ಓಕೆ, ಇವಾಗ ಬಿಲ್ಡಿಂಗ್ ಕಟ್ತೀವಲ್ಲ ಅದೇ ರೀತಿ ಇವ್ರೇನ್ ಮಾಡ್ತಾರೆ, ಇಂಪ್ರೆಸಿವ್ ವಿಶಾಲವಾದ ಪ್ಯಾಲೇಸಸ್ ಅರಮನೆ ಕಟ್ತಾರೆ, ಮಾಸ್ಕ್ ಅಂದ್ರೆ ಮಸೀದಿಯನ್ನ ಕಟ್ತಾರೆ, ಲೈಬ್ರರೀಸ್ ಕಟ್ತಾರೆ, ಮತ್ತೆ ಹಾಸ್ಪಿಟಲ್ಸ್ ಆಸ್ಪತ್ರೆಗಳನ್ನ ಕಟ್ಟುತ್ತಾರೆ. ದೇರ್ ಮ್ಯಾಗ್ನಿಫಿಸೆಂಟ್ ಮಾಸ್ಕ್ಯೂಸ್ ಆರ್ ಅಟ್ ಮೆಕ್ಕಾ, ಮದೀನಾ, ಬಾಗ್ದಾದ್, ಜೆರುಸಲೇಮ್ ಅಂಡ್ ಅದರ್ ಪ್ಲೇಸಸ್. ಸೊ ಇವರು ಭವ್ಯವಾದ ಮಸೀದಿಗಳು ಎಲ್ಲೆಲ್ಲಿದ್ದಾವೆ ಅಂದ್ರೆ ಮೆಕ್ಕಾದಲ್ಲಿದೆ, ಮದೀನಾ, ಬಾಗ್ದಾದ್ ಮತ್ತೆ ಜೆರುಸಲೇಮ್ ಮತ್ತೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಇವರ ಮಸೀದಿಗಳು ಇದಾವೆ. ದ ಮೆಡಿಕಲ್ ಸಿಸ್ಟಮ್ ನೋನ್ ಆಸ್ ಯುನಾನಿ ಈಸ್ ಅನ್ ಅರಬ್ ಕಾಂಟ್ರಿಬ್ಯೂಷನ್. ಸೊ ಮೆಡಿಕಲ್ ಸಿಸ್ಟಮ್ ಅಂದ್ರೆ ಏನು? ಸೊ ಮೆಡಿಕಲ್ ಸಿಸ್ಟಮ್ ಅಂದ್ರೆ ವೈದ್ಯ ಪದ್ಧತಿ ಅಂತ ಕರಿತೀವಿ ನಾವು. ಮೆಡಿಕಲ್ ಸಿಸ್ಟಮ್ ಅಂದ್ರೆ ವೈದ್ಯ ಪದ್ಧತಿ. ಸೊ ಇವರ ವೈದ್ಯ ಪದ್ಧತಿಗೆ ಇವರನ್ನು ಹೆಸರು ಕೊಟ್ಟಿದ್ದಾರೆ, ಅದೇನಂದ್ರೆ ಯುನಾನಿ. ಇದು ಕೂಡ ಇವರ ಕೊಡುಗೆ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ನಾವೇನು ಕಲಿತೀವಿ, ಕ್ರುಸೇಡ್ಸ್ ಅಂತ ಕರಿತೀವಿ. ಸೊ ಕ್ರುಸೇಡ್ಸ್ ಅಂದ್ರೆ ಏನು? ಧರ್ಮ ಯುದ್ಧಗಳು ಅಂತ ಕರಿತೀವಿ ನಾವು. ಸೊ ಯಾವ ಕಾರಣಕ್ಕೆ ಧರ್ಮ ಯುದ್ಧ ಆಯಿತು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.